ಇನ್ನು ಇದೇ ಆಗಸ್ಟ್ 13ರಿಂದ ವಿಧಾನಮಂಡಲ ಮಳೆಗಾಲದ ಅಧಿವೇಶನ. ಆ ಸಂದರ್ಭದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ವಿಪಕ್ಷ ಬಿಜೆಪಿ ತಂತ್ರಗಾರಿಕೆಯನ್ನು ಹೇಳ್ತಾರೆ. ವಿಧಾನಸೌಧದಲ್ಲಿ ವಿಪಕ್ಷ ಬಿಜೆಪಿ ಪ್ರಮುಖ ನಾಯಕರ ಸಭೆ. ಅಧಿವೇಶನದಲ್ಲಿ ಏನೇನು ವಿಷಯಗಳನ್ನು ಪ್ರಸ್ತಾಪಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗ್ತಿದೆ. ಬಿಡದಿ ಟೌನ್ಶಿಪ್ ವಿಚಾರವನ್ನ ಕೈಗೆತ್ತಿಕೊಳ್ಳೋ ಬಗ್ಗೆ ಕೂಡ ಚರ್ಚೆ. ಆದರೆ ಕೆಲ ನಾಯಕರು ಹೇಳ್ತಾ ಇರೋದು ಬಿಡದಿ ವಿಚಾರವನ್ನ ಏಕಾಏಕಿ ಪ್ರಸ್ತಾಪ ಮಾಡೋದು ಬೇಡ ಅಂತ. ಬದಲಾಗಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿಯೋದಕ್ಕೆ ಸಲಹೆ ಕೊಡ್ತಿದ್ದಾರೆ. ಎಚ್ಡಿಕೆ ಜೊತೆ ಸಭೆ ನಡೆಸಿ ಅಂತಿಮ ನಿರ್ಧಾರಕ್ಕೆ ನಾಯಕರು ಮುಂದಾಗ್ತಿದ್ದಾರೆ. ಬರ, ಬಿಡದಿ, ಕೆಪಿಎಸ್ಸಿ ಭ್ರಷ್ಟಾಚಾರ ವಿಚಾರ ಹೀಗೆ ಹಲವು ವಿಷಯಗಳನ್ನು ಪ್ರಸ್ತಾಪಿಸೋದಕ್ಕೆ ನಿರ್ಧರಿಸಲಾಗಿದೆ. ಇವತ್ತು ರಾಜ್ಯದಲ್ಲಿ ತೀವ್ರ ಬರಗಾಲ ಇದ್ರೂ ಕೂಡ ಇವರು ಯಾತ್ರೆ ಮಾತ್ರ ನಿಂತಿಲ್ಲ. ಡೆಲ್ಲಿ ಯಾತ್ರೆ ನಿರಂತರವಾಗಿ ಡೆಲ್ಲಿ ಯಾತ್ರೆ ಮಾಡ್ತಾ ಇದ್ದಾರೆ ಹೊರತು ಈ ಬಿಡದಿ ಟೌನ್ಶಿಪ್ ರೈತರನ್ನು ಒಕ್ಕಲೆಬ್ಬಿಸಿ ಹಳ್ಳಿಗಳನ್ನೇ ಖಾಲಿ ಮಾಡಿಸಿ ಆ ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ, ಅದರಲ್ಲಿ ದುಡ್ಡು ಹೊಡಿತೀನಿ ಅನ್ನೋ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇದರ ವಿರುದ್ಧನೂ ಕೂಡ ನಾವು ಹೋರಾಟವನ್ನು ನಾವು ಮಾಡೋರಿದ್ದೀರಿ. ಅದೇ ರೀತಿ KPSCಯ ದೊಡ್ಡ ಹಗರಣ ಆಗೋಗಿದೆ. ದಿನನಿತ್ಯ ಒಂದೊಂದು ಹಗರಣ ಆಚೆ ಬರ್ತಾ ಇದೆ KPSC. ಇನ್ನು ಗೃಹಲಕ್ಷ್ಮಿ ವಿಚಾರವಾಗಿ 5,000 ಕೋಟಿ ಹಣ ಎಲ್ಲೋಗಿದೆ ಅಂತ ಇದುವರೆಗೂ ಗೊತ್ತಿಲ್ಲ. ಈ ವಿಚಾರವಾಗಿ ನಾವು ಚರ್ಚೆ ಮಾಡೋರಿದ್ದೀರಿ. ಮತ್ತು ಮೇಕೆದಾಟು ವಿಚಾರವಾಗಿ ಈಗ ಕೇಂದ್ರ ಸರ್ಕಾರ ಕ್ಲೀನ್ ಚಿಟ್ ಕೊಟ್ಟಿದೆ, ಮಾಡಿ ಅಂತೇಳಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇಷ್ಟಾದ್ರೂ ಕೂಡ ಮೇಕೆದಾಟು ಬಗ್ಗೆ ಇನ್ನೂ ಪ್ರಪೋಸಲ್ಲೇ ರೆಡಿ ಮಾಡಿಲ್ಲ ಇವರು. ಈ ಎಲ್ಲ ವಿಚಾರಗಳನ್ನು ಈ ಸರಿ ಹೈ ವೋಲ್ಟೇಜ್ ಅಧಿವೇಶನ ಆಗುತ್ತೆ ಇದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಮೋದ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಸಾಲು ವಿಷಯಗಳನ್ನ ಈಗ ಪಟ್ಟಿ ಮಾಡ್ಕೊಂಡು ಸಿದ್ಧ ಆಗಿದೆ ಬಿಜೆಪಿ. ಅದರಲ್ಲಿ ಪ್ರಮುಖವಾಗಿ ಈ ಹೊಸ ಸಂಪುಟ, ಅದರಲ್ಲೂ ನಾಗೇಂದ್ರ ಅವರ ಸಂಪುಟಕ್ಕೆ ಸೇರ್ಪಡೆಯಾಗಿರುವುದು ಇದು ದೊಡ್ಡದಾದಂತಹ ಅಸ್ತ್ರ ಆಗತ್ತಾ? ಬಿಜೆಪಿಯ ಸಿದ್ಧತೆ ಏನು ಅಂತ? ಪ್ರತಿಮಾ, ಬಹುಶಃ ಈ ಬಾರಿಯ ಅಧಿವೇಶನದಲ್ಲಿ ಹಲವಾರು ವಿಚಾರಗಳಿದೆ. ಒಂದು ಕಡೆಗೆ ಬಿಡದಿ ವಿಚಾರ ಇದೆ, KPSC ವಿಚಾರ ಇದೆ, ನಾಗೇಂದ್ರ ಅವರ ವಿಚಾರ ಕೂಡ ಇದೆ. ಕೆಲವೊಂದಿಷ್ಟು ತಂತ್ರಗಾರಿಕೆಯನ್ನು ಮಾಡೋ ಮೂಲಕ ಸಂಪೂರ್ಣವಾಗಿ ಎಲ್ಲ ವಿಚಾರಗಳನ್ನು ಈಗ BJP ಬಿಟ್ಕೊಡ್ತಾ ಇಲ್ಲ. ಮಾಧ್ಯಮಗಳಿಗೆ ಹೇಳ್ತಾ ಇದೆ ಬಿಡದಿ ವಿಚಾರವನ್ನು ಮುನ್ನೆಲೆಗಿಟ್ಟು ನಾವು ಹೋರಾಟ ಮಾಡ್ತೀವಿ ಅಂತ. ಆದರೆ ಸಹಜವಾಗಿ BJPಯ ಹಿಂದಿನ ಅನೇಕ ವಿಚಾರಗಳ ಪ್ರಸ್ತಾಪ ಇರ್ಬೋದು ಅಥವಾ ಅವ್ರು ಮಾಡಿರುವಂಥ ಅನೇಕ ವಿಷಯಗಳ ಟೇಬಲಿಂಗ್ ಇರ್ಬೋದು, ಅದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಸಹಜವಾಗಿ ಒಂದು ಟಾಪಿಕ್ಕನ್ನು ಅಂದರೆ ಸರ್ಕಾರದ ಕಣ್ತಪ್ಪಿಸಿ ಸರ್ಕಾರಕ್ಕೆ ಇಂಥ ವಿಚಾರದ ಮೇಲೆ ಕಟ್ಟಿ ಹಾಕ್ತೀವಿ ಅಂತ ಹೇಳ್ತಾನೆ ಮತ್ತೊಂದು ವಿಚಾರವನ್ನು ಕೊನೆ ಕ್ಷಣದಲ್ಲಿ ತಂದಂಥ ಅನೇಕ ಉದಾಹರಣೆ ಇದೆ. ಬಹುಶಃ ಈ ಬಾರಿಯ ಅಧಿವೇಶನದಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರ ಕೂಡ BJPಯ ಪಾಲಿನ ಟ್ರಂಪ್ ಕಾರ್ಡ್ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಬಿಡದಿ ವಿಚಾರ ಇದೆ, ಆದರೆ ಬಿಡದಿ ವಿಚಾರದಿಂದ BJPಗೆ ಅಷ್ಟರ ಮಟ್ಟಿಗೆ ಭಾರಿ ಪ್ರಮಾಣದ ರಾಜಕೀಯ ಲಾಭ ಖಂಡಿತವಾಗ್ಲೂ ಆಗಲ್ಲ. ಅಫ್ಕೋರ್ಸ್ JDSಗೆ ಇದರಿಂದ ಸಾಕಷ್ಟು ದೊಡ್ಡ ಪ್ರಮಾಣದ ರಾಜಕೀಯ ಲಾಭ ಆಗುತ್ತೆ. ರೈತರ ವಿಚಾರವಾಗಿ ಇದನ್ನು BJP ಖಂಡಿತವಾಗ್ಲೂ ಪ್ರಸ್ತಾಪ ಮಾಡ್ಬೋದು. JDSನವ್ರು ಪ್ರಸ್ತಾಪ ಮಾಡಿದರೆ ಅವರಿಗೆ ಸಂಪೂರ್ಣ ಬೆಂಬಲವಾಗಿ ನಿಂತು ಹೋರಾಟವನ್ನು ಮಾಡ್ಬೋದು. ಆದರೆ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೊಡಿಸಿದ್ರೆ ಸಹಜವಾಗಿ ಅದೊಂದು ರಾಜಕೀಯ ಗೆಲುವಾಗುತ್ತೆ. BJPಗೆ ಈ ಒಂದು ಸದನದಿಂದ ಏನಾದರೂ ಸ್ಕೋರ್ ಮಾಡಿಸ್ಬೋದು ಅಥವಾ ಏನಾದರೂ ಒಂದು ಪಾಯಿಂಟನ್ನು ಗಳಿಸ್ಬೋದು. ಅಂದರೆ ಅದು ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟಿದ್ದು, ನಾಗೇಂದ್ರ ರಾಜೀನಾಮೆಗೆ ಏನಾದ್ರು ಪ್ರಯತ್ನ ಪಟ್ಟರೆ ಸಹಜವಾಗಿ ಅದೊಂದು ಹೊಸದೊಂದು ಬೆಳವಣಿಗೆ ಆಗುತ್ತೆ, ಜೊತೆಗೆ ಹೊಸದೊಂದು ರಾಜಕೀಯ ಲಾಭಕ್ಕೂ ಕೂಡ ಕಾರಣವಾಗುತ್ತೆ. ಇದ್ರ ಜೊತೆಗೆ ಹಿಂದೆ ಕೂಡ ಸಾಕಷ್ಟು ಬಾರಿ ಅನೇಕ ವಿವಾದಗಳನ್ನು ತಗೊಂಡ್ಬಂದಿರೋ, ಜೊತೆಗೆ ಅನೇಕ ವಿಚಾರಗಳನ್ನು ಮುಂದಿಡಲಾಗಿತ್ತು. ಜೊತೆಗೆ ವಾಲ್ಮೀಕಿ ಹಗರಣವನ್ನು ಮುಂದಿಟ್ಟು ಚರ್ಚೆ ಆಗಿತ್ತು. ಈಗ ನಾಗೇಂದ್ರ ಅವರನ್ನು ಮತ್ತೆ ಚರ್ಚೆ ಮಾಡೋ ಮೂಲಕ ವಾಲ್ಮೀಕಿ ಹಗರಣವನ್ನು ಮುನ್ನೆಲೆಗೆ ತರ್ತಾನೆ. ವಾಲ್ಮೀಕಿ ಹಗರಣವನ್ನು ಮತ್ತೆ ಜನರಿಗೆ ನೆನಪಿಸುವಂಥ ಪ್ರಯತ್ನ ಕೂಡ BJP ಮಾಡ್ತಾ ಇದೆ. ಹೀಗಾಗಿ ಬಿಡದಿ ವಿಚಾರ ಒಂದು ಕಡೆಗೆ, KPSC ವಿಚಾರ ಒಂದು ಕಡೆಗೆ, ಇದೆಲ್ಲರ ಜೊತೆಗೆ ಅತ್ತ ನಾಗೇಂದ್ರ ಅವರ ವಿಚಾರವನ್ನೇ ಮುಂದಿಟ್ಟು ಬಹುದೊಡ್ಡ ವಿಚಾರವಾಗಿ ಬಹುದೊಡ್ಡ ಹೋರಾಟವಾಗಿ BJP ಈ ಬಾರಿ ಸದನಕ್ಕೆ ಎಂಟ್ರಿ ಕೊಡುವಂಥ ಸಾಧ್ಯತೆ ದಟ್ಟವಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಮೋದ್.